ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಇದು ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ನೀವು ನೋಡ್ತಾ ಇದ್ದೀರಾ ಪೃಥ್ವಿನಾಯಕ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಸಂಡೇ, ಇವತ್ತು ನಾವು ಝೂಗೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಇವಾಗ ನಾವು ಕಾರ್ನ ಪಾರ್ಕ್ ಮಾಡಿ ನಾವು ಎಂಟ್ರೆನ್ಸ್ ಅಂದರೆ ಝೂನ ಒಂದು ಎಂಟ್ರೆನ್ಸ್ಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಂಡರ್ ಗ್ರೌಂಡ್ ಥರ ಹೋಗೋ ಥರ ಎಲ್ಲ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇದು ಒಳಗಡೆ ಟನಲ್ ಥರ ಎಲ್ಲ ಇರುತ್ತೆ. ಸೊ ನೀವಾಗ ನಾವು ಎಲ್ಲ ಒಳಗಡೆ ಬಂದಿದ್ದೀವಿ ಝೂ ಒಳಗಡೆ. ಸೊ ಇದು ಟಿಕೆಟ್ ಕೌಂಟರು ನೀವು ನೋಡ್ತಾ ಇರುವಂಥದ್ದು. ಸ್ನೇಹಿತರೆ, ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸೊ ಇಲ್ಲಿ ನೀವು ಟಿಕೆಟ್ಗಳನ್ನ ತೊಗೊಂಡು ಅಲ್ಲಿ ಮುಂದ್ಗಡೆ ನೀವು ಚೆಕಪ್ ಆಗುತ್ತೆ. ಸೊ ಟಿಕೆಟ್ದು. ಸೊ ಅದಾದಮೇಲೆ ನೀವು ಝೂ ಒಳಗಡೆ ಎಂಟ್ರಿನ ಪಡ್ಕೋಬಹುದು. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಸೊ ಸ್ನೇಹಿತರೆ, ಇಲ್ಲೇ ಅಲ್ಲಿ ಚೆಕಪ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಸೊ ಪ್ರತಿಯೊಂದು ಟಿಕೆಟ್ ಆಗಿರ್ಬೋದು ಎಲ್ಲ ಚೆಕ್-ಇನ್ ಆಗಿ ಒಳಗಡೆ ಬರ್ತಾರೆ. ಸೊ ಒಳಗಡೆ ಬಂದಾದಮೇಲೆ ನಿಮಗೆ ಮೊದಲನೇ ಒಂದು ಪಕ್ಷಿನೇ ಸಿಗೋದು. ಸೊ ವೈಟ್ ಕಲರಾಗಿ ತುಂಬ ಚೆನ್ನಾಗಿತ್ತು, ಚಿಕ್ಕ ಚಿಕ್ಕ ಪಕ್ಷಿ. ಸೊ ಅದಾದಮೇಲೆ ಫುಲ್ಲು ನಿಮಗೆ ಮೊದಲನೇ ಬಾರಿ ಬಂದಾಗ, ಸೊ ಅಂದರೆ ಒಳಗಡೆ ಎಂಟ್ರಿ ಆದಾಗ ನಿಮಗೆ ಫುಲ್ಲು ಪಕ್ಷಿಗಳೇ ಸಿಗೋದು. ಸ್ನೇಹಿತರೆ, ಇವಾಗ ನೋಡ್ತಾ ಇರುವಂಥದ್ದು ನೀವು ಪ್ಯಾರೆಟ್ ನೋಡ್ತಾ ಇರ್ಬೋದು. ಸ್ನೇಹಿತರೆ, ತುಂಬ ದೊಡ್ಡ ಒಂದು ಕೇಜ್ಗೆ ಹಾಕಿ ಇಟ್ಟಿದ್ದಾರೆ. ಸೊ ಈ ಒಂದು ಪಕ್ಷಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇನ್ನು ನೆಕ್ಸ್ಟ್ ನವಿಲ್. ಸ್ನೇಹಿತರೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಇದೇ ಥರ ಒಂದು ನವಿಲೆಲ್ಲ ತುಂಬ ಇದ್ದಾವೆ. ಸೊ ಒಳಗಡೆ ಇದ್ದಾವೆ ಅನಿಸುತ್ತೆ. ಸೊ ಒಂದು ಗೂಬೆ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ತುಂಬಾ ದೊಡ್ಡದು ಇದೆ. ಸೊ ಸ್ನೇಹಿತರೆ, ಇವಾಗ ನೋಡ್ತಾ ಇರುವಂಥದ್ದು ಈ ಒಂದು ಪಕ್ಷಿ. ಸೊ ಉಲ್ಟಾ ದಬಾಕೊಂಡು ಈ ಥರ ಮನ್ಗಿದೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಮತ್ತು ಇದು ತುಂಬ ಒಂದು ದೊಡ್ಡ ಕೇಸಿಂದ ತುಂಬ ಪಕ್ಷಿಗಳಿದ್ದಾವೆ. ಸೊ ಎಲ್ಲ ಮಿಕ್ಸ್ ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು ಈ ಥರ ಅದರ ಬಗ್ಗೆ ಏನೇನಿದೆ ಅದನ್ನೆಲ್ಲ ನಾವು ಈ ಥರ ಒಂದು ನೋಡ್ತಾ ಇರ್ಬೋದು. ಶಾಸನ ಥರ ಬರೆದು ಹಾಕಿರ್ತಾರೆ. ಸೊ ಅದನ್ನು ನಾವು ಓದ್ಕೊಳ್ಳಬಹುದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಎರಡು ಮುದ್ದು ಪಕ್ಷಿಗಳು ಹೇಗೆ ಜಗಳ ಆಡ್ತಾ ಇದ್ದಾವೆ ಅಂತ. ಸೊ ಸ್ನೇಹಿತರೆ, ಝೂಗೆ ತುಂಬ ಹಿರಿಯರೆಲ್ಲ ಬರ್ತಾರೆ. ಸೊ ಅವರು ನಡೆಯೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಆ ಥರ ಗಾಡಿ ವ್ಯವಸ್ಥೆಯನ್ನು ಮಾಡಿರ್ತಾರೆ, ಎಲೆಕ್ಟ್ರಿಕ್ ಗಾಡಿ. ಸೊ ಇಕೋ ಫ್ರೆಂಡ್ಲಿ. ಸೊ ಅಲ್ಲಲ್ಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ನೀವು ಝೂಗೆ ಬಂದರೆ ಅದೊಂಥರ ಗಾರ್ಡನ್. ಹೌದು. ಸೊ ಎಷ್ಟು ಚೆನ್ನಾಗಿದೆ, ಪರಿಸರ ಕೂಡ ತುಂಬಾ ಮರಗಳಿದ್ದಾವೆ, ತುಂಬ ಗಿಡಗಳಿದ್ದಾವೆ. ಸೊ ತುಂಬ ಚೆನ್ನಾಗಿದೆ. ಇವಾಗ ನೋಡ್ತಾ ಇರುವಂಥದ್ದು ನೀವು ವೈಟ್ ನವಿಲು. ಸೊ ನೋಡಿದ್ರಲ್ಲ ಅದು. ಸೊ ಇದೊಂಥರ ಪಕ್ಷಿ ತುಂಬ ಚೆನ್ನಾಗಿತ್ತು. ಎಲ್ಲರನ್ನೂ ನೋಡ್ತಾ ಇತ್ತು ಯಾರ್ಯಾರು ಅಂತ. ಸೊ ತುಂಬ ಜನ ಕೂಡ ಇದ್ದರು. ಸೊ ಸ್ನೇಹಿತರೆ, ಈ ಒಂದು ಪಕ್ಷಿ ಸ್ವಲ್ಪ ವಯಸ್ಸಾಗಿತ್ತು ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ, ಹದ್ದು. ಸೊ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಸೊ ಸ್ನೇಹಿತರೆ, ಈ ಒಂದು ಪಕ್ಷಿದು ಆ ಒಂದು ಬಾಲ ನೋಡಿ ಎಷ್ಟು ಉದ್ದ ಇದೆ ಅಂತ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ಝೂ ಅಲ್ಲಿ ನಾನು ಹುಂಜ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಹುಂಜ ಕೂಡ ಇಲ್ಲಿ ಇಟ್ಟಿದ್ದಾರೆ, ನೋಡ್ಬೋದು ಸ್ನೇಹಿತರೆ.
ಸೊ ಸ್ನೇಹಿತರೆ, ಪಕ್ಷಿಗೆ ಅಂತಲೇ ಕೇಜ್ ಎಲ್ಲ ರೆಡಿ ಮಾಡಿರ್ತಾರಲ್ಲ, ಅದರೊಳಗಡೆನೆ ಆಟ ಆಡೋಕ್ಕೆ ಅಂತಲೇ ಸೊ ಪಕ್ಷಿಗಳು ಏನೇನು ಆಟ ಆಡ್ತಾರೆ, ಸೊ ಅದಕ್ಕೆಲ್ಲ ಪ್ರತಿಯೊಂದು ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ನೀವು ಚಿಂಪಾಂಜಿನ ನೋಡ್ಬೋದು, ಅದಕ್ಕೂ ಕೂಡ ಏನೇನು ಆಟ ಆಡುವಂಥ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಕೇಜ್ ಒಳಗಡೆ ಹಾಕಿರ್ತಾರೆ ಸ್ನೇಹಿತರೆ. ಸೊ ನೋಡ್ತಾರೆ, ಪರಿಸರ ಕೂಡ ಎಷ್ಟು ಚೆನ್ನಾಗಿದೆ, ಬಿಸಿಲಾಗಿತ್ತು, ಸೊ ತುಂಬ ಚೆನ್ನಾಗಿದೆ. ಸೊ ಇನ್ನು ನಾವು ಆ್ಯನಿಮಲ್ ಝೋನ್ಗೆ ಬಂದಾಗ, ಸೊ ಮೊದಲು ಚಿಂಪಾಂಜಿ ಬರುತ್ತೆ, ಆಮೇಲೆ ಚೀತಾ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಅಲ್ಲಿ 2 ಚೀತಾಗಳಿದ್ದಾವೆ, ಸೊ 2 ಮನ್ಗಿದ್ದಾವೆ ಸ್ನೇಹಿತರೆ. ಸೊ ಇನ್ನೂ ಕೆಲವು ಇದ್ದಾವೆ, ಸೊ ನೋಡ್ತಾ ಇರ್ಬೋದು, ಅಲ್ಲಿ ಬರ್ತಾ ಇದೆ. ಸೊ ಈ ಕಡೆನೇ ಬರ್ತಾ ಇದೆ, ನೋಡ್ತಾ ಇರಿ ಸ್ನೇಹಿತರೆ. ಸೊ ಅಲ್ಲಿ ಚಿರತೆ ಏನೋ ಹುಡುಕ್ತಾ ಇದೆ ಅಂತ ಅನಿಸುತ್ತೆ ಸ್ನೇಹಿತರೆ. ಸೊ ಇನ್ನು ಚೀತಾ ಆದಮೇಲೆ ನಿಮಗೆ ಬರೋದೇ ಟೈಗರು, ಹುಲಿ. ಸೊ ನೋಡ್ತಾ ಇರ್ಬೋದು, ಅದು ಕೂಡ ಅಲ್ಲಿ ಕೂತಿದೆ ನೆರಳಲ್ಲಿ, ಸೊ ರೆಸ್ಟ್ ಮಾಡ್ತಾ ಇದೆ ಅಂತ ಅನಿಸುತ್ತೆ ಸ್ನೇಹಿತರೆ. ಸೊ ಇಲ್ಲೂ ಕೂಡ ನೋಡ್ಬೋದು ಏನೇನು ಸಾಮಗ್ರಿಗಳೆಲ್ಲ ಇಟ್ಟಿದ್ದಾರೆ. ಸೊ ಅಲ್ಲಿ ಒಂಥರ ಫಾಲ್ಸ್ ಥರ ಎಲ್ಲ ಮಾಡಿದ್ದಾರೆ ನೀರಿನಲ್ಲಿ. ಸೊ ಮತ್ತು ಅದಕ್ಕೆ ಬೇಕಾದಂಥ ಆಟ ಆಡೋದಕ್ಕೆ ಏನೇನು ಮಾಡೋದಕ್ಕೆ, ಸೊ ಅದೆಲ್ಲ ಸಾಮಗ್ರಿಗಳನ್ನು ಇಟ್ಟಿದ್ದಾರೆ ಒಳಗಡೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಅಲ್ಲಲ್ಲೇ ಮಧ್ಯದಲ್ಲಿ ಈ ಥರ ಚಪ್ರದ ಥರ ಹಾಕಿರ್ತಾರೆ, ಸೊ ಕೂರೋದಕ್ಕೆ. ಸೊ ಹಿರಿಯರು, ಸೊ ಸುಸ್ತಾದವ್ರಿಗೆ ಅಲ್ಲಿ ಕೂತ್ಕೋಬೋದು. ಮತ್ತು ನೀರಿನ ವ್ಯವಸ್ಥೆ ಕೂಡ ಇದೆ, ಡ್ರಿಂಕಿಂಗ್ ವಾಟರ್ ಕೂಡ ಇದೆ. ಸೊ ಅಲ್ಲಿ ನೀರು ಕೂಡ ಇರುತ್ತೆ, ಸೊ ಏನು ನೀರನ್ನು ಕೂಡ ಕುಡಿಬಹುದು. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು ಇವಾಗ ಗೋರಿಲ್ಲ. ಸೊ ನೋಡ್ತಾ ಇರ್ಬೋದು, ಸೊ ಅಲ್ಲೇ ಒಳಗಡೆನೇ ಇದೆ, ಬರ್ತಾ ಇದೆ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು, ಒಂದು ಚಪ್ಪರದ ಒಂದು ವ್ಯವಸ್ಥೆ. ಸೊ ಕೂರೋದಕ್ಕೆ ಅಂತ ಇಲ್ಲೂ ಕೂಡ ಇದೆ. ಮತ್ತು ಇಲ್ಲೊಂದು ಆ್ಯನಿಮಲ್ ಬಗ್ಗೆ ಒಂದಿಷ್ಟು ಫ್ಯಾಕ್ಟ್ಸ್ಗಳಾಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಇಲ್ಲಿ ಮಧ್ಯದಲ್ಲಿ ನೋಡಬಹುದು ನೀವು ಸ್ನೇಹಿತರೆ. ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮಂಕಿ. ಸೊ ಇದು ಆ್ಯಕ್ಚುಲಾಗಿ ನಮ್ಮ ಇಂಡಿಯನ್ ಮಂಕಿ ಅಲ್ಲ, ಸೊ ಬೇರೆ ರೀತಿಯೇ ಇದೆ ನೋಡೋದಕ್ಕೆ. ಸೊ ಏನೋ ಮಣ್ಣೇನೋ ನೋಡ್ತಾ ಇರ್ಬೋದು, ಏನೇನು ಮಾಡ್ತಾ ಇದೆ ಸ್ನೇಹಿತರೆ. ಸೊ ನಿಮಗೆ ಇಲ್ಲೊಂದು ಗೋರಿಲ್ಲ ಸಿಕ್ತು. ಸೊ ನೋಡ್ತಾ ಇರ್ಬೋದು, ಏನೋ ತಿಂತಾ ಇದೆ ಅದು. ಸೊ ಇಲ್ಲೊಂದು ಗೋರಿಲ್ಲ ಕೂಡ ಇದೆ. ಸೊ ಪ್ರತಿಯೊಂದು ಈ ಥರ ಕಾಣುತ್ತೆ. ಸೊ ಏನು ಈ ಕಡೆ ಜನರಿರೋ ಜನರು ಎಲ್ಲಿರ್ತಾರೋ ಆ ಒಂದು ಭಾಗಕ್ಕೆ ಬರೋ ಚಾನ್ಸಸ್ಸೇ ಇಲ್ಲ. ಸೊ ಆ ರೀತಿ ಫುಲ್ಲು ಅದನ್ನು ಕವರ್ ಮಾಡಿರ್ತಾರೆ.
ಸೊ ಸ್ನೇಹಿತರೆ, ಈ ಒಂದು ಪ್ರಾಣಿಯನ್ನು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಅಲ್ಲಿ ಬರ್ತಾ ಬರ್ತಾ ಅನಿಮಲ್ ಬಗ್ಗೆ ಆದಷ್ಟು ಕ್ವಶನ್ಸ್ಗಳಾಗಿರ್ಬೋದು, ಫ್ಯಾಕ್ಟ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಈ ಥರ ಬೋರ್ಡ್ಗಳಲ್ಲಿ ಆಗಿರ್ತಾರೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಸುಮ್ಮನೆ ಅನಿಮಲ್ಸ್ ನೋಡಿ ಹೋಗೋದಲ್ಲ, ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಅನ್ನೋ ಒಂದು ಕಾರಣದಿಂದ ಈ ಥರ ಪ್ರತಿಯೊಂದು ಕಡೆ ಹಾಕಿರ್ತಾರೆ. ಮತ್ತು ಮಧ್ಯದಲ್ಲಿ ಮ್ಯಾಪ್ಸ್ ಕೂಡ ಇರುತ್ತೆ. ಸೊ ನಾವು ಎಲ್ಲಿದ್ದೀವಿ, ಇನ್ನೂ ಏನೇನು ಪ್ರಾಣಿಗಳ ಮುಂದೆ ನೋಡ್ಬೋದು ಸೊ ಅಂತ ಒಂದು ಪೂರ್ತಿ ಒಂದು ಒಂದು ಮ್ಯಾಪ್ಗಳು ನಿಮಗೆ ಅವಾಗ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಲ್ಲೊಂದು ಚೀತಾ ನಮಗೆ ಸಿಕ್ತು. ಸೊ ನೋಡ್ತಾ ಇರ್ಬೋದು, ಅಲ್ಲೊಂದು ರೆಸ್ಟ್ ಮಾಡ್ತಾ ಇದೆ ಸ್ನೇಹಿತರೆ ಚೀತಾ. ಸೊ ಸ್ನೇಹಿತರೆ, ಇವಾಗ ನಾವು ಬಂದಿರುವಂಥ ಜಾಗ ರೈನೋಸರಸ್ ಇರುವಂಥ ಒಂದು ಜಾಗ. ಸೊ ನೋಡ್ತಾ ಇರ್ಬೋದು, ಸೊ ಅಲ್ಲಿ 2 ಇದ್ದಾವೆ. ಸೊ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಶೆಡ್ ಕೆಳಗಡೆ ಸೊ ವಿಶ್ರಾಂತಿಯನ್ನು ಪಡಿತಾ ಇರಬಹುದು. ಸೊ ಇಲ್ಲಿ ನಿಮ್ಮನ್ನ ಒಳಗಡೆ ಅಂತೂ ಹೋಗೋದಕ್ಕಂತೂ ಬಿಡೋಲ್ಲ. ಸೊ ಆ ಥರ ಎಲ್ಲ ನೀವು ಹೋಗೋವಾಗಿಲ್ಲ. ಸೊ ಎಲ್ಲ ಫುಲ್ ಬ್ಯಾರಿಗೇಡಿಂದ ನಿಮಗೆ ಫುಲ್ ಕವರೇ ಆಗಿಬಿಟ್ಟಿರುತ್ತೆ. ಸೊ ಅಲ್ಲೊಂದು ಚೀತಾ ಓಡಾಡ್ತಾ ಇರುವಂಥದ್ದನ್ನು ನೀವು ನೋಡ್ಬೋದು. ಸೊ ಅಲ್ಲಿ ನೋಡಿ, ಸೊ ಓಡಾಡ್ತಾ ಇದೆ ಒಂದು ಚೀತಾ. ಸೊ ಎಲ್ಲ ನೋಡ್ತಾ ಇದ್ರು. ಇಲ್ಲೊಂದು ಚೀತಾ ಮನಗಿದೆ. ಸೊ ನೋಡಿದ್ರಲ್ಲ. ಸೊ ನಾನು ಹೇಳಿದ್ನಲ್ಲ, ಮ್ಯಾಪ್ಗಳು ಇರುತ್ತೆ ಅಲ್ಲಲ್ಲೇ ಅಂತ. ಸೊ ಇಲ್ಲಿ ನೋಡ್ಬೋದು, ಇಲ್ಲೊಂದು ಮ್ಯಾಪ್ ಇದೆ. ಸೊ ನಾವೆಲ್ಲಿದ್ದೀವಿ, ಮುಂದೆ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಇರುತ್ತೆ. ಸೊ ಇಲ್ಲೂ ಕೂಡ ನೋಡ್ಬೋದು ಶೆಡ್ಗಳಿದ್ದಾವೆ. ಸೊ ಹಾಗೆ ಹೇಳಿದಾಗ ಡ್ರಿಂಕಿಂಗ್ ವಾಟರ್ ಸೌಲಭ್ಯ ಕೂಡ ಅಲ್ಲಲ್ಲೇ ಇರುತ್ತೆ. ಇನ್ನು ಇವಾಗ ಇರುವಂಥ ಒಂದು ಜಾಗನ ನೀವು ನೋಡ್ಬೋದು, ಝೀಬ್ರಾ ಇರುವಂಥದ್ದು. ಸೊ ಒಂದಷ್ಟು ಝೀಬ್ರಾಗಳು ಕೂಡ ಇದ್ದಾವೆ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ. ಸೊ ಇವಾಗ ನೋಡ್ತಾ ಇರುವಂಥದ್ದು ನೀವು 2 ಕರಡಿಗಳು. ಸೊ ಇಲ್ಲಿ ಒಂದಿದೆ, ಇಲ್ಲಿ ಇನ್ನೂ ಇದ್ದಾವೆ, ಇಲ್ಲೊಂದಿದೆ, 2 ಇದ್ದಾವೆ ಸ್ನೇಹಿತರೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಒಂಥರ ಪೂಲ್ ಥರ ಎಲ್ಲ ಇದೆ. ಸೊ ನೀರೆಲ್ಲ ಅಲ್ಲಿ ಕುಡಿಯಬಹುದು ಅನಿಸುತ್ತೆ ಅದು ಕರಡಿಗಳು. ಸೊ ಇವಾಗ ಬಂದಿರುವಂಥ ಜಾಗ ಸೊ ತೋಳ ಇರುವಂಥ ಒಂದು ಜಾಗ. ಸೊ ನೋಡ್ತಾ ಇರ್ಬೋದು, ಅಷ್ಟು ಕ್ಲೀನಾಗಿ ಕಾಣ್ತಾ ಇಲ್ಲ. ಸೊ ಇಲ್ಲಿ ನಾವು ತೋಳವನ್ನು ನೋಡ್ಬೋದು ಸ್ನೇಹಿತರೆ.
ಸೊ ಸ್ನೇಹಿತರೆ, ಇಲ್ಲಿ ಇವಾಗ ನೋಡ್ತಾ ಇರ್ಬೋದು ಒಂಥರ ಫಾಲ್ಸ್ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಾವು ಇದೆಲ್ಲ ಕೂತು ಮಾತಾಡ್ಬೋದು. ಸೊ ತುಂಬ ಜನ ಎಲ್ಲ ಇದ್ದಾರೆ, ನೋಡ್ತಾ ಇರ್ಬೋದು. ಇನ್ನು ನೆಕ್ಸ್ಟ್ ಬರೋದೇ ಜಿಂಕೆಗಳು. ಸೊ ನೋಡ್ತಾ ಇರ್ಬೋದು, ಸೊ ತುಂಬ ಜಿಂಕೆಗಳಿದ್ದಾವೆ. ಸೊ ನೋಡ್ತಾ ಇರ್ಬೋದು ನೀವು, ತುಂಬ ಅಂದರೆ ತುಂಬ ಇದ್ದಾವೆ. ಸೊ ಇನ್ನು ಪ್ರಾಣಿಗಳಿಗೆಲ್ಲ ಊಟ ಸಾಗಿಸೋದಕ್ಕೆ ಇಲ್ಲಿ ಹುಲ್ಲಿನ ಒಂದು ವ್ಯಾನ್ ಹೋಗ್ತಾ ಇದೆ, ನೋಡ್ತಾ ಇರ್ಬೋದು. ಸೊ ಪ್ರಾಣಿಗಳಿಗೆ ಯಾವುದ್ಯಾವುದು ಹುಲ್ಲು ತಿನ್ನೋ ಒಂದು ಪ್ರಾಣಿಗಳಿಗೆಲ್ಲ ಬೇಕಾಗುತ್ತಲ್ವ, ಸೊ ಒಂದು ವೆಹಿಕಲ್ ಹೋಗ್ತಾ ಇತ್ತು. ಸೊ ಇನ್ನು ಇಲ್ಲಿ ನೋಡಿದ್ರೆ ತುಂಬ ಜಿಂಕೆಗಳೆಲ್ಲ ಇತ್ತು. ಸೊ ಇವಾಗ ನಾವು ಬಂದಿರೋಂಥ ಜಾಗನ ನೀವು ನೋಡ್ತಾ ಇರ್ಬೋದು, ಆನೆಗಳಿದ್ದಾವೆ. ಸೊ 4 ಆನೆ ಇದೆ. ಸೊ ಇಲ್ಲಿ 3 ಇದ್ದಾವೆ, ಆ ಕಡೆ ಒಂದಿದೆ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ. ಸೊ ಅವಾಗಲೇ ಹೇಳಿದ್ನಲ್ಲ, ಇಲ್ಲೊಂದು ಸಪ್ರೇಟಾಗಿ ಒಂದು ಆನೆ ಇದೆ ಅಂತ. ಸೊ ಅದೇ ಇದು. ಸೊ ಇಲ್ಲಿ ನೀರಲ್ಲಿ ಸ್ನಾನ ಮಾಡ್ತಾ ಇರೋದು, ಆಟ ಆಡ್ತಾ ಇರೋದನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಇನ್ನು ನೆಕ್ಸ್ಟ್ ಬಂದರೆ ನಿಮಗೆ ಗೊತ್ತಿರೋ ಹಾಗೆ ಕೋತಿ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲೊಂದು ಕೋತಿ ಬರ್ತಾ ಇದೆ ಈ ಕಡೆನೇ. ಸೊ ಏನೋ ಹುಡುಕ್ತಾ ಇದೆ ಅಂತ ಅನಿಸುತ್ತೆ. ಸೊ ಬರ್ತಾ ಇಲ್ಲೊಂದು ಕರಡಿ ಸಿಕ್ತು. ಸೊ ನೋಡ್ತಾ ಇರ್ಬೋದು, ಅದಕ್ಕಂತಲೇ ಸಪ್ರೇಟಾದ ಆ ಕಡೆ ಒಂದು ಮನೆ ಇದೆ, ಕೇಜ್ ಇದೆ. ಸೊ ಈ ಕಡೆ ಆಟ ಆಡೋದಕ್ಕಂತ ಒಂದಷ್ಟು ಜಾಗಗಳನ್ನು ಬಿಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಸಿಂಹವನ್ನು ಹಿಡಿದು ಕರೆದುಕೊಂಡು ಹೋಗ್ತಿರುವಂಥ ವಾಹನ ಸೊ ಇದನ್ನು ನೋಡ್ತಾ ಇರ್ಬೋದು ನೀವು. ತುಂಬ ಹಳೆಯ ಕಾಲದ್ದು ಸ್ನೇಹಿತರೆ ಇದು. ಸೊ ಇನ್ನು ಬರ್ತಾ ಈ ಥರ ಒಂದು ಸಿಗುತ್ತೆ ನಿಮಗೆ, ಝೂ ಅಂತ. ಸೊ ಇಲ್ಲಿ ಫೋಟೋ ಎಲ್ಲ ತಗೋಬೋದು. ಸೊ ತುಂಬ ಚೆನ್ನಾಗಿದೆ. ಸೊ ಇನ್ನು ಇದಾದಮೇಲೆ ನಿಮಗೆ ಈ ಥರ ಮಧ್ಯದಲ್ಲಿ ಅಂಗಡಿ ಸಿಗುತ್ತೆ. ಸೊ ಅದಾದಮೇಲೆ ರೈನೋಸರಸ್ಸು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಇದೆ. ಸೊ ಇಲ್ಲಿ ನೋಡಿ, ತುಂಬ ಒಂದೇ ಇದೆ ರೈನೋಸರಸ್, ತುಂಬ ಚೆನ್ನಾಗಿದೆ. ಸೊ ಹಾಗೆ ಬರ್ತಾ ನೋಡ್ತಾ ಇರ್ಬೋದು, ಇವಾಗ ಇಲ್ಲಿ ಒಂದೇ ಚೀತಾ ಇದೆ. ಸೊ ನೋಡ್ತಾ ಇರ್ಬೋದು, ಚಿರತೆ ಆಚೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಓಕೆನಾ ಸ್ನೇಹಿತರೆ? ಸೊ ಇನ್ನು ನೆಕ್ಸ್ಟ್ ಬರೋದಾದರೆ ಹಾವು. ಸೊ ನೋಡ್ತಾ ಇರ್ಬೋದು, ಇಲ್ಲೊಂದು ನೋಡ್ತಾರೆ ಈ ಸ್ನೇಹಿತರೆ, ಹೆಬ್ಬಾವು. ಸೊ ಯಾವ ಥರ ಇದೆ ಅಂತ ಹೇಳಿ ತುಂಬ ದೊಡ್ಡದು. ಸೊ ಒಂದ್ಸರಿ ವಿಸಿಟ್ ಮಾಡಿದ್ರೆ ಗೊತ್ತಾಗೋದು, ಇಷ್ಟು ಉದ್ದ ಕೂಡ ಇದೆ, ದೊಡ್ಡದು. ಮತ್ತು ಅಲ್ಲೊಂದು ನೋಡ್ತಾ ಇರ್ಬೋದು, ಅಲ್ಲೊಂದು ಕೂಡ ಇದೆ. ತುಂಬ ರೀತಿಯ ಒಂದು ಹಾವುಗಳ ಕೂಡ ಇದೆ. ಸೊ ತುಂಬ ಇಷ್ಟ ಆಗಿತ್ತು, ವೈಟ್ ಕಲರ್ ಹಾವು ಕೂಡ ಇದೆ. ಸೊ ಚೆನ್ನಾಗಿದೆ, ಅದು ಕೂಡ ಚೆನ್ನಾಗಿದೆ. ಇದನ್ನು ನೋಡ್ಬೋದು ನೀವು, ಇಲ್ಲೊಂದಿದೆ. ಸೊ ವೈಟ್ ಹಾವು ಅಂತ ಹೇಳಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಓಕೆನಾ, ಇದೇ ಸ್ನೇಹಿತರೆ ವೈಟ್, ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡಬೇಕು. ಸೊ ಇದೊಂಥರ ಪ್ರಾಣಿಯನ್ನು ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಮತ್ತು ಕ್ಯಾಂಗರೋ ಮಿಸ್ ಆಗಿತ್ತು. ಸೊ ಕ್ಯಾಂಗರೋ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು. ಸೊ ಈ ಥರ ಪ್ರತಿಯೊಂದನ್ನು ನಾವು ನೋಡ್ಕೊಂಡು ಬರ್ಬೋದು. ಇನ್ನು ಹಿಪ್ಪೋಮೊಟಮಸ್ನ ಕೂಡ ಮಿಸ್ ಮಾಡೋದಕ್ಕಾಗಲ್ಲ. ಸೊ ಇದು ಕೂಡ ಇದೆ. ಸೊ ಇಲ್ಲಿ ಇನ್ನು ಮೊಸಳೆ, ಕ್ರೊಕೊಡೈಲ್ನ ಮಿಸ್ ಮಾಡೋದಕ್ಕಾಗಲ್ಲ. ಸೊ ಇಲ್ಲಿ ಒಂದಷ್ಟು ಕ್ರೊಕೊಡೈಲ್ಸ್ ಇತ್ತು. ಸೊ 10 to 15 ಕ್ರೊಕೊಡೈಲ್ಸ್ನ ನಾವು ನೋಡಿದ್ವಿ, ಎಲ್ಲ ಇಲ್ಲಿದ್ವು. ಸೊ ಅದಕ್ಕೆ ಬೇಕಾದಂತಹ ನೀರು ಮತ್ತು ಇಲ್ಲೂ ಕೂಡ ಇರುತ್ತೆ. ಸೊ ಇದು ಉಭಯವಾಸಿ, ಗೊತ್ತಿರೋ ಹಾಗೆ. ಸೊ ತುಂಬ ಚೆನ್ನಾಗಿತ್ತು. ಇನ್ನು ಇಂಟ್ರೆಸ್ಟಿಂಗ್, ಈ ಚೈನ್ದು ಒಂಥರ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ತುಂಬ ತೂಕ, ಈ ತಳ್ಳಿ ಪುಷ್ ಮಾಡಿ ಬರಬೇಕಾಗುತ್ತೆ. ಸೊ ಸ್ನೇಹಿತರೆ, ಇದಂತೂ ಇಂಟ್ರೆಸ್ಟಿಂಗ್ ಪಕ್ಷಿ, ನೋಡ್ತಾ ಇರ್ಬೋದು.
ಕ್ಯಾಮ್ರಾನ ಹತ್ರಕ್ಕೆ ತಗೊಂಡೋದ್ರೂ ಏನು ಮಾಡಲಿಲ್ಲ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಇನ್ನು ಬಿಟ್ಟಿದ್ದು ಟಾರ್ಟೈಸು ಆಮೆ. ಸೊ ತುಂಬ ರೀತಿಯ ಆಮೆಗಳಿದ್ದಾವೆ, ಒಂದೇ ಥರ ಅಲ್ಲ, ತುಂಬ ರೀತಿಯ ಆಮೆಗಳಿದ್ದಾವೆ. ಸೊ ಮೋಸ್ಟ್ಲಿ ಮತ್ತು ಬೇರೆ ಬೇರೆ ರೀತಿಯ ಪ್ರಾಣಿಗಳೆಲ್ಲ ಇದ್ದಾವೆ. ಇದಂತೂ ಇಂಡಿಯನ್ದಲ್ಲ, ಸೊ ಬೇರೆ ಒಂದು ಕಂಟ್ರಿದು. ಸೊ ಎಲ್ಲ ಆಫ್ರಿಕಾದ, ಆಲ್ಮೋಸ್ಟ್ ಎಲ್ಲ ಆಫ್ರಿಕಾ ನಾನೇ ನೋಡಿದ್ವಿ. ಸೊ ಇದೇ ಥರ ಬೇರೆ ಬೇರೆ ಥರದ್ದಿರುತ್ತೆ. ಸೊ ಇಲ್ಲಿ ಇನ್ನೊಂದು ಟಾರ್ಟೈಸ್ನ ನೋಡ್ಬೋದು, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ಇಲ್ಲಿ 2 ಟಾರ್ಟೈಸನ್ನ ನೀವು ನೋಡ್ಬೋದು. ಸೊ ನಲ್ಲಿ ಆನಲ್ಲಿದೆ. ಸೊ ನೀರು ಬರ್ತಾ ಇರುತ್ತೆ. ಸೊ ಅದು ಸ್ವಿಮ್ ಮಾಡ್ಕೊಂಡು ಆಟ ಆಡ್ತಾ ಇರುತ್ತೆ. ಸೊ ಅಲ್ಲಿಂದ ಟಾರ್ಟೈಸ್ ಕಡೆಯಿಂದ ಹೊರಟ್ವಿ. ಇನ್ನು ನೆಕ್ಸ್ಟು ಆಸ್ಟ್ರಿಚ್ಚು. ಸೊ ಉಷ್ಟ್ರ ಪಕ್ಷಿ ತುಂಬ ಚೆನ್ನಾಗಿತ್ತು. ಸೊ ಫಾಸ್ಟೆಸ್ಟ್ ಆ್ಯನಿಮಲ್ಲು, ತುಂಬ ಫಾಸ್ಟಾಗಿ ಓಡುವಂಥ ಒಂದು ಪಕ್ಷಿ ಅಂತಲೇ ಹೇಳ್ಬೋದು. ಸೊ ಅದ್ರ ಮೊಟ್ಟೆ ಕೂಡ ತುಂಬಾ ದೊಡ್ಡದಾಗಿ ಬರುತ್ತೆ ಅಂತ ಕೇಳಿದ್ದೀನಿ. ಚೆನ್ನಾಗಿದೆ. ಸೊ ಇನ್ನು ನೆಕ್ಸ್ಟು ನಾವು ಬಂದಿದ್ದು ಜಿರಾಫೆ ಕಡೆ. ಸೊ ನೋಡ್ತಾ ಇರ್ಬೋದು, ಉದ್ದ ಕತ್ತನ್ನು ಹೊಂದಿರುವ ಪ್ರಾಣಿ. ಸೊ ನೋಡ್ತಾ ಇರ್ಬೋದು, ತುಂಬ ಜಿರಾಫೆಗಳಿದ್ದಾವೆ. ಸೊ ಇಲ್ಲಿ 2 ನಿಂತಿರೋದನ್ನು ನೀವು ನೋಡ್ಬೋದು. ಸೊ ಇದು ವೈಡ್ ಆ್ಯಂಗಲಲ್ಲಿ ತೆಗ್ದಿರುವಂಥದ್ದು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ. ಒಂದು ಮರಿ ಕೂಡ ಇತ್ತು. ಸೊ ಅದನ್ನು ಕೂಡ ನೋಡಿ ಇಲ್ಲಿಂದ ಹೊರಟ್ವಿ. ಸೊ ಇನ್ನು ನೆಕ್ಸ್ಟ್ ಬರುವಂಥದ್ದೇ ಎಕ್ಸಿಟ್ಟು. ಸೊ ಎಲ್ಲ ಜನಗಳು ಇಲ್ಲಿ ಕೂತು ರೆಸ್ಟ್ ಮಾಡಿ ಹೋಗ್ಬೋದು. ಸೊ ಅದೇ ಥರ ಪ್ಲೇಸಸ್ ಎಲ್ಲ ಇದೆ. ಸೊ ಇನ್ನು ನೆಕ್ಸ್ಟ್ ಬರುವಂಥದ್ದು ಎಕ್ಸಿಟ್ಟು. ಸೊ ಇಲ್ಲಿಂದ ನಾವು ಹೊರಗಡೆ ಹೋಗ್ತೀವಿ, ಮತ್ತು ಪಾರ್ಕಿಂಗ್ ಕಡೆನೇ ಇದು ದಾರಿ ಇದೆ. ಸೊ ಡೈರೆಕ್ಟ್ ಎಕ್ಸಿಟ್ ಒಳಗಡೆ ಹೋದರೆ ನೀವು ಪಾರ್ಕಿಂಗ್ ಕಡೆನೇ ಹೋಗೋದು. ಸೊ ಇದು ಅಷ್ಟೇ ಸೇಮ್ ಟನಲ್ ಥರನೇ, ಹೇಗೆ ಒಳಗಡೆ ನಾವು ಹೇಗೆ ಎಂಟ್ರೆನ್ಸ್ ಆದ್ವಿ, ಸೊ ಅದೇ ಥರ ಟನಲ್ಲು ಇದು ಕೂಡ ಹೋಗ್ತೀವಲ್ಲ. ಸೊ ಅದೇ ರೀತಿ ಇದು ಕೂಡ ಟನಲಲ್ಲೇ ಇದೆ. ಸೊ ಇನ್ನು ನೆಕ್ಸ್ಟ್ ಬರುವಂಥದ್ದು ಪಾರ್ಕಿಂಗ್ ಅಂದರೆ ನಾವು ಡೈರೆಕ್ಟಾಗಿ ಬರ್ತೀವಿ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಝೂನ ಒಂದಷ್ಟು ಅನಿಮಲ್ಸ್ಗಳನ್ನು ತೋರಿಸಿದ್ದೀನಿ, ಇನ್ನೂ ಕೂಡ ಇದ್ದಾವೆ. ಸೊ ಒಂದ್ಸರಿ ವಿಸಿಟ್ ಮಾಡಿ, ಚೆನ್ನಾಗಿತ್ತು. ಸೊ ಇಷ್ಟಾಗಿತ್ತು ಇವತ್ತಿನ ಒಂದು ವೀಡಿಯೋ. ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಸೊ ಯಾರೇ ಝೂ ನೋಡಿಲ್ಲ, ಸೊ ಒಂದ್ಸರಿ ಬಂದು ವಿಸಿಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Oh, you make me wanna talk back to you. Say it like that. If I hate you, then find someone new. Baby, but you know I never will. No, so I choke